ನೀವು ಇವ್ರನ್ನ ಕಾಪಾಡಬೇಕು. ಹೌದು, ನಾನು ಇವರನ್ನ ಕಾಪಾಡಬೇಕು. ನನ್ನನ್ನು ಹುಲಿ ಬಿಡ್ತದೆ ಸಿಕ್ಕಿ ಅದು ಬ್ಲಾಕ್ ಆದ್ರೆ ಮನುಷ್ಯ ಎಕ್ಸ್ಪೈರ್ಡ್ ಆಗ್ಬೋದಂತೆ. ಇಲ್ಲಿಗೆ ಲೊಕೇಶನ್ ಹಾಕಿ ನಿಮ್ದು ನಂಬರ್ ಕೊಟ್ಟಿದ್ದಾರೆ ಬುಟ್ಟಿ ಸೇಲ್ ಆಗೋದಕ್ಕೆ. ಅದರಿಂದ ಆಯ್ತಾ ಯಾವ್ದಾದ್ರು? ಅದರಿಂದ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಎಂತ ಗೊತ್ತಾ? ಚಂದ್ರಣ್ಣ ನೀವ್ ಹಿಂಗ್ ಹೇಳ್ಬಾರ್ದಿತ್ತು, ನೀನ್ ಯಾಕೆ ಬಂದೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡೋದು. ಹೋಗ್ಲಿ, ನಿಮ್ ಮದ್ವೆ ಆಗಿದೆಯಲ್ಲ, ಮಕ್ಳ ಜೊತೆ ಯಾಕಿರಲ್ಲ? ಯಾರು ಹೇಳಿದ್ದಾರೆ ಮದುವೆ ಆಗಿದೆ? ಯಾವ ಹೇಳಿದ್ದಾರೆ? ಕಾರ್ ಯಾರು ಕೊಟ್ಟಿದ್ದು ನಿಮ್ಗೆ? ಎಲ್ಲಿಂದ ತಂದಿದ್ದು? ಸಾಕಾಗಿದೆ ಚಂದ್ರಣ್ಣ ಅಲ್ಲಿ ಜೀವನ. ಅಲ್ಲೇ ಬೆಂಗಳೂರಲ್ಲಿ ಇದು ಒಂಥರ ಚೆನ್ನಾಗಿದೆ. ನಾನು ಕಾಡಿಗೆ ಬರಲ್ಲ ಅಂತ. ತುಂಬಾ ಜನ ಕೇಳ್ತಾ ಇದ್ರು ಚಂದ್ರಣ್ಣನ್ ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ ಅಂತ. ಹಲೋ ಸರ್, ಯಾರು? ನಿಮಗೆ ವಿಷಯ ಗೊತ್ತಾ? ನೀವಿಬ್ರಿಗೂ ಗೊತ್ತಿಲ್ಲಲ್ಲ. ಈಗ ಇನ್ನೊಂದು ಚಾನಲ್ ಶುರು ಮಾಡಿದ್ದೀನಿ, ಅದ್ರಲ್ಲಿ ಬರೀ ಫ್ಯಾಮಿಲಿ ಫ್ರೆಂಡ್ಸ್ ಅದು ಇದು ಸಮಾಚಾರ. ರೋಡ್ ಹೇಗಿದೆ ಪುಣ್ಯ? ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಎಂತ ಆಯ್ತು? ಗಾಡಿ ಒಂದು ಸಿಂಬಲ್ ಬರ್ತಾ ಉಂಟು, ಎಂತ ಗೊತ್ತಾಗಲ್ಲ. ಯಾವ ಸಿಂಬಲ್? ಇಂಜಿನ? ಇಂಜಿನದಲ್ಲ, ನೋಡ್ಲಾ ಒಂದ್ಸಲ ನೋಡಿ. ಬೇರೆ ಮನೆನೇ ಇಲ್ಲಲ್ಲ, ಇವರೊಬ್ಬರೇ. ಏನಾದ್ರು ಸಿಕ್ಕಾಕೊಂತ ಮತ್ತೆ ನೆಟ್ವರ್ಕ್ ಇರಲ್ಲ, ಏನು ಇರಲ್ಲ. ಅಮ್ಮಮ್ಮ ಅಂದ್ರೆ ಆ ಚಂದ್ರಣ್ಣನ ಮನೆಯಿಂದ 3-4 ಮನೆ ಇದಾವ ಅಲ್ಲಿಂದ. ಅದು ದೂರ ದೂರ. ಈಗ ಚಂದ್ರಣ್ಣನ ಮನೆಯಿಂದ ಇವ್ರ ಮನೆಗೆ 1-2 ಕಿಲೋಮೀಟರ್ ಇದೆ. ಓಕೆ. ಇವ್ರ ಫಸ್ಟ್ ಚಂದ್ರಣ್ಣನ ಮನೆ ಫಸ್ಟ್? ಚಂದ್ರಣ್ಣ ಫಸ್ಟ್. ಚಂದ್ರಣ್ಣನ ಮನೆ ಹತ್ರ 2-3 ಮನೆ ಇದೆ ಅಂತ ಅನ್ಕೊಂತೀನಿ, ಅಲ್ಲೇ ಇದೆ. ಅದಾದ್ಮೇಲೆ ಇವ್ರದೇ ಮನೆ ಇರೋದು ಲಾಸ್ಟ್. ಡೆಡ್ ಎಂಡ್ ಇವರು. ಆಫ್ಟರ್ ಲಾಂಗ್ ಟೈಮ್ ತುಂಬ ಜನ ಕೇಳ್ತಾ ಇದ್ರು ಚಂದ್ರಣ್ಣನ ಹೋಗಿ ಮಾತಾಡ್ಸ್ಕೊಂಡು ಬನ್ನಿ ಅಂತ. ಸೊ ಅವರೇ ನಮಗೆ ತುಂಬ ಕ್ಲಿಯರಾಗಿ ಹೇಳಿದರು ಬರಬೇಡಿ ಅಂತ. ಆದರೂ ಬಂದಿದ್ದೀವಿ. ಅದೇ ನಾವು ಬೇಕಂತ ಬಂದಿಲ್ಲ, ಸ್ವಲ್ಪ ದಾರಿ ತಪ್ಪಿ ಬಂದಿದ್ದು. ಪುಣ್ಯಂಗೋಸ್ಕರ ಬಂದಿದ್ದು. ಹೇಗೋ ಇಷ್ಟು ದೂರ ಬಂದ್ವಲ್ಲ, ಸೊ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಜೋರು ಮಳೆ ಅಲ್ಲ? ಹೆವಿ ಮಳೆ. ಹಾಂ, ಗಾಡಿ ಓಕೆನಾ? ಎಂತಿಲ್ಲ, ಅದು ಸಿಂಪಲ್. ಸಿಂಪಲ್ ಅಲ್ಲ. ಸಿಗೋಣ ಹಾಗಾದ್ರೆ ಅಲ್ಲಿ. ಸರಿ, ಹಾಂ, ಓಕೆ, ಬಾಯ್. ಆಕ್ಚುಲಿ ನಾವ್ ಇಲ್ಲೇ ಜರಿ ನೀರ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಸದ್ಯ ನೀನ್ ಅಲ್ಲಿ ನೀರ್ ಬಾಟ್ಲು ತಗೊಂಡಿಲ್ಲ ನಿಜವಾಗ್ಲೂ ಅಲ್ಲಿ ನೀರ್ ಕೇಳಿ ಕೇಳಿ ತರ್ಸ್ಕೊಂಡು. ಅಯ್ಯೋ, ನಾವು ಬಂದೇ ಬಿಟ್ವಾ? ಮತ್ತೆ ಎಂತಕ್ಕೆ ನೀವು ರೆಡಿನಾ ಅಂತ ಕೇಳಿದ್ರು. ಒಂಚೂರು ನೀರು ಕುಡಿತೀನಿ. ಹಾ, ಸರಿ. ಇದೊಂದು ಚೆನ್ನಾಗಿ ಅನ್ಸುತ್ತೆ, ಖುಷಿ. ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತಾರೆ. ಹೌದು, ಒಳ್ಳೆ ಮನುಷ್ಯ ಅಲ್ವಾ? ಪುಣ್ಯ ನಾವೇ ಹೋಗೋಣ ಬಾ, ಅವ್ರು ಆಮೇಲೆ ಬರ್ತಾರೆ. ಬ್ಯಾಗ್ ಇರುತ್ತೆ ಇಲ್ಲೇ, ಮೊಬೈಲ್ ಇರುತ್ತೆ. ಅಲ್ಲಿ ನೋಡ್ತಾ ಇದೆಯಲ್ಲ, ಅದೇ ಚಂದ್ರಣ್ಣನ ಮನೆ. ತುಂಬಾ ಜನ ಕಂಪ್ಲೇಂಟ್ ಮಾಡೋದು ಅವ್ರ ಹತ್ರ ಮೈಕ್ ಕೊಡಿ, ಅವ್ರು ಮಾತಾಡೋದು ಕೇಳಿಸಲ್ಲ ಅಂತ. ಲಾಸ್ಟ್ ಟೈಮ್ ಎಲ್ಲ ತುಂಬಾ ಕಷ್ಟಪಟ್ಟು ಅವ್ರ ಹತ್ರ ಮೈಕ್ ಕೊಟ್ಟು ಮಾತಾಡ್ಸಿರೋದು. ಇವತ್ತು ಯಾವ ರೀತಿ ಮಾತಾಡ್ತಾರೆ ನೋಡಿ. ಚಂದ್ರಣ್ಣ ಅಲ್ಲಿ ಬಾ, ನಾವು ಬಚ್ಚಿಕೊಳ್ಳೋಣ. ನೋಡಿ. ಇಲ್ಲ ಇಲ್ಲ, ಚಂದ್ರಣ್ಣನ ಹಳೆ ಎಲ್ಲ ವಿಡಿಯೋ ನೋಡಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಂಟ್ರೆನ್ಸ್ ತೋರಿಸು ಎಲ್ರು. ಹೌದು. ಎಂಟ್ರಿ ಅವ್ರೇನು ಗೊತ್ತಾ, ಯೂಶಲಿ ಸ್ನಾನಕ್ಕೆ ಅಲ್ಲೊಂದು ನದಿ ಇದೆ, ಅಲ್ಲಿ ಹೋಗಿ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಮುಂದೆ ಹೋಗು. ನೋಡಿದ್ರೆ ಅಂತ ಇಲ್ಲಮ್ಮ, ಏನು ಮಾಡೋದಿಲ್ಲ. ಚಂದ್ರಣ್ಣ ನಮಸ್ತೆ. ನಮಸ್ತೆ ಚಂದ್ರಣ್ಣ, ನಾವು ಹೊಸೊಬ್ರು. ನಾನು ನಿಮ್ನ ನೋಡ್ಲಿಕ್ಕೆ ಬಂದಿರೋದು. ಪುಣ್ಯ ಅಂತ ಇವ್ರ ಫ್ರೆಂಡು. ನಾನ್ ಬರ್ಬಾರ್ದಲ್ವಾ? ನನ್ಗೋಸ್ಕರ ಕರ್ಕೊ ಬಂದಿದ್ದು, ನಡ್ಕೊಂಡ್ ಬಂದಿದ್ದು. ತುಷಾರ್ ಕಾರ್ ಇಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲೇ ಇದ್ದಾರೆ. ಇಲ್ಲೇ ಈ ಮರದ ಪಕ್ಕದಲ್ಲಿ. ನಂದು ಬೆಂಗಳೂರೇ, ಸಿಟಿನೇ. ತಗೊಂಡ್ ಬಂದ್ರ? ಚಂದ್ರ ಹೇಳಿದ ಇವಾಗ ಹೋದ್ರಲ್ಲೇ. ಇವಾಗ ಹೋದ್ರಲ್ಲ ಕಾರಲ್ಲಿ. ಕೆಲಸ ಎಲ್ಲ ಮುಗೀತಾ? ನೋಡು, ಚಂದ್ರಣ್ಣ ಆಕ್ಚುಲಿ ಆ ಬುಟ್ಟಿ ತಯಾರಿಸೋದವ್ರೆ. ಬುಟ್ಟಿ ತಯಾರಿಸ್ತಾರ ನೋಡಿ, ಇಲ್ಲಿದೆಲ್ಲ ನಾವು ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ. ಯೂಶಲಿ ಕಾಡಿಗೆ ಹೋಗ್ತಾರೆ, ಬಳ್ಳಿ ಕಟ್ಕೊಂಡು ಬರ್ತಾರೆ, ಅದರಲ್ಲಿ ಬುಟ್ಟಿ ತಯಾರಿಸ್ತಾರೆ. ಈ ಬುಟ್ಟಿನ ಸಂತೆಗೆ ತೊಗೊಂಡೋಗಿ ಮಾರ್ತಾರೆ. ಅದು ಅವರ ಜೀವನ. ಆ್ಯಂಡ್ ಬಾಕಿ ಕತೆ ಎಲ್ಲ ತುಂಬ ಜನ ಮಾತಾಡಿದ್ದಾರೆ, ನಾವು ತೋರಿಸಿದ್ದೀವಿ. ಉಜಿರೆಗೆ ಹೋಗಿಲ್ಲ ಚಂದ್ರಣ್ಣ, ಸೀದಾ ಇಲ್ಲೇ ಬಂದಿದ್ದು. ಹಾಂ, ಯಾರದು? ಹೌದಾ? ಏನಂತೆ ಅವ್ರದ್ದು? ಸಿನಿಮಾ ರಂಗಭೂಮಿಯಲ್ಲಿ ನಟನೆ ಮಾಡಿದ್ದ ವ್ಯಕ್ತಿ. ಕಾಸರಗೋಡ್ನವ, ಸುಳ್ಯದಲ್ಲಿ ಕಾಲೇಜಿಗೆ ಹೋಗ್ಕೊಂಡಿದ್ದ. ಶಿವ ಅಂತ ಕರೀತಾ ಇದ್ರು. ಧ್ವಜ ಶೆಟ್ಟಿ ಅಂತನಾ? ಶಿವಧ್ವಜ ಶೆಟ್ಟಿ ಅಂತ ಹೇಳಿ ಬೇರೆ ಸಿನಿಮಾ. ತುಷಾರಿಗೆ ಗೊತ್ತಿರುತ್ತೇನೋ.
ಅವನಿಗೆ ಗೊತ್ತಿರ್ಬೋದು, ನಿಮಗೆ ಗೊತ್ತಿರ್ಲೇಬೇಕಲ್ಲ. ಯಾಕೆ ನಾವ್ NGO ದಲ್ಲಿ ಕೆಲಸ ಮಾಡಿ ಅವಾಗ ಟ್ರಾವೆಲ್ ಬ್ಲಾಗ್ ಮಾಡ್ತಾ ಇರ್ತೀವಿ ಅಷ್ಟೇ. ಇವ್ರು ಸಹ ನಿಮ್ಮ ಸಹಪಾಠಿ? ಯಾರು? ನನ್ನ ಆತ್ಮೀಯ ಗೆಳತಿ. ಆ ಗೆಳತಿ ಹೌದಲ್ಲ, NGO ದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಅವಳು NGO ದಲ್ಲಿ ಕೆಲಸ ಕಾರ್ಪೊರೇಟ್ ಬ್ಯಾಂಕ್. ಎಂತ ಬೇಕು? ಇವಾಗ ಬ್ಯಾಂಕ್ ಕೊಟ್ಟಕ್ಕಲ್ಲಿ ಇದ್ದೀನಿ ನಾನು. ಇವಾಗ ಬೇರೆ ಕಡೆ ಕೆಲಸ. ಫೈನಾನ್ಷಿಯಲ್. ಅವ್ರು ನಮಗೆ ಅವಾಗ ದುಡ್ಡು ಕೊಡ್ತಾ ಇರ್ತಾರೆ, ನಾವು ಖರ್ಚು ಮಾಡ್ತಾ ಇರ್ತೀವಿ. ಆಯ್ತಾ? ಕರೆಕ್ಟ್ ಟೈಮಲ್ಲಿ ಬಂದ್ವಲ್ಲ ನಾವು. ಆದ್ರೂ ಚಂದ್ರಣ್ಣ ನೀವ್ ಹಿಂಗೆ ಹೇಳ್ಬಾರ್ದಿತ್ತು, ನೀನ್ ಯಾಕೆ ಬಂದೆ ಅಂತ. ಅಲ್ಲ, ನೀವ್ ಯಾಕೆ ಬಂದೆ ಅಂತ ನಾನು ಹೇಳಿದ್. ಬರಬೇಡಿ, ಬಂದ್ರೆ ಇಲ್ಲಿ ಗೊತ್ತಲ್ಲ. ನಿನ್ನೆ ನೋಡಿ ಮಳೆ, ಇವತ್ತು ಮಳೆ ಬರ್ತೀವಿ, ನೀವೇನ್ ಮಾಡ್ತಿದ್ದೀರಾ? ಪ್ರಕೃತಿನ ಏನು ಮಾಡಕ್ಕಾಗಲ್ಲ ಚಂದ್ರಣ್ಣ. ಏನು ಮಳೆ ಮೇಡಮ್? ಏನು ಮಳೆ? ನಿನ್ನೆ ರಾತ್ರಿ, ಹೌದು, ಬೆಳಿಗ್ಗೆ ಇರ್ಲಿಲ್ವಲ್ಲ. ಬರುತ್ತೆ ಹೋಗುತ್ತೆ. ಕಾಡಿಗೆ ಹೋಗಿ ಬರುವಾಗ ಓಕೆ, ಕತ್ತಲೆ, ಬರುವುದು ಕಷ್ಟ, ಭಯ ಆಯ್ತು. ನಾವು ನಿನ್ನೆನೆ ಬಂದ್ವಿ ತುಷಾರ್ ಮನೆಗೆ. ಸಂಜೆ ಜೋರ್ ಮಳೆ ನಾವು ನೋಡಿದ್ವಿ. ಹೌದಂತೆ, ಏನು ಸುಳ್ಳಿದಲ್ಲಿ ಭೀಕರ ಮಳೆ ಅಂತ ಹೇಳ್ತಾ ಇದ್ರು. ಹೌದು, ಆಗ ನಿಮ್ಮನ್ನ ನೆನ್ಸ್ಕೊಂಡ್ವಿ. ಈ ಪಾಪ ಚಂದ್ರಣ್ಣ ಈ ಮಳೇಲಿ ಹೇಗಿರ್ತಾರೇನೋ ಅಂತ. ಪುಣ್ಯನೂ ಬಂದಿದ್ಲಲ್ಲ, ನಿಮ್ಮನ್ನ ವಿಡಿಯೋದಲ್ಲಿ ನೋಡಿದಳು ಇವಳು, ನಿಮ್ ದೊಡ್ಡ ಫ್ಯಾನ್. ಹೌದು. ಏನ್ ಗೊತ್ತಾ, ನಮ್ಗೆ ಅಲ್ಲೆಲ್ಲ ಇದ್ದು ಬದುಕೋದಿಕ್ಕೆ ಎಷ್ಟು ಕಷ್ಟ ಇರುತ್ತೆ. ನೀವೇನು ಹಿಂದೆ ಮುಂದೆ ನೋಡಿದೆ ನಿಮ್ ಪಾಡಿಗೆ ನೀವು ನಿಮ್ ಜೀವನ ನಡ್ಸ್ಕೊಂಡು. ಇದು ಒಂಥರ ಚೆನ್ನಾಗಿದೆ. ನಾನು ಕಾಡಿಗೆ ಬರಲ್ಲ ಅಂತ. ಆ ಹುಲಿಯ ಬಾಯಿಂದ ನಿನ್ನೆ ಮೇಡಮ್, ನಾನು ನಿನ್ನೆ ಕಾಡಿಗೆ ಹೋಗಿದ್ದೆ. ಅದೊಂದು ಭೀಕರ ಘಟನೆ, ಎಂತ ಗೊತ್ತಿಲ್ಲ. ಹೇಳ್ತೀರಾ? ಆಗಿತ್ತು, ಹೇಳಿ ಒಂದ್ ನಿಮಿಷ ಮೈಕ್ ಕೊಡ್ಲಾ? ಪುಡಿ ಆಗಿತ್ತು. ಮೈ ಹಾಕಬೇಡಿ, ಅದನ್ನೆಲ್ಲ ನೀವು ಪಬ್ಲಿಕ್ ಮಾಡ್ಬೇಡಿ ಸರ್ ಮೇಡಮ್. ಮೈಕ್ ಪಬ್ಲಿಕ್ ಫಿಗರ್ ಆಗಿದ್ದೀರಾ. ಪಬ್ಲಿಕ್ ಮಾಡೋದಲ್ಲ, ನೀವೇ ಪಬ್ಲಿಕ್ ಫಿಗರ್. ನಾನೆಂತ ಗೊತ್ತಲ್ಲ, ನೀವು ಬಂದ ಕಾರಣ. ಇಲ್ಲಾಂದ್ರೆ ನಾವು ಹೀಗೆ ಮಾತಾಡ್ತಾ ಏನು ಇರ್ತದೆ? ಅಲ್ಲ, ನಾನು ಮಾತಾಡೋದಕ್ಕೆ ಬಂದಿದ್ದು. ಸಾರಿ ಪುಣ್ಯ, ನೀವೇ ನಿಮ್ ನಂಬರ್ ಕೊಟ್ಟಿದ್ದೀರಾ, ಪಬ್ಲಿಕ್ ಅಲ್ಲಿ ವಿಡಿಯೋ ಬಿಟ್ಟಿದ್ದೀರಾ. ನಿಮ್ಮನ್ನ ಕೇಳಿಸ್ಕೊಳಕ್ ಇಷ್ಟ ಪಡ್ತಾರಪ್ಪ. ಗೊತ್ತಾ? ನಾನು ಇವ್ರದ್ದು ಕಾರ್ ನೋಡ್ಬೇಕು. ಹೋಗ್ಬೋದಾ ಒಳಗೆ? ಹೋಗ್ಬೋದು, ಅವ್ರು ಕರಿಬೇಕಷ್ಟೇ ನಮ್ಮನ್ನ. ನಾನು ಅಲ್ಲೇ ಕಾಯ್ತಾ ಇದ್ದೀನಿ, ನೀವು ಒಳಗ್ ಕರಿತೀರಾ ಅಂತ. ಕಾರ್ ಕೂತ್ಕೊಳ್ಬೋದು ಮೇಡಮ್, ಅದರಲ್ಲಿ ಕೂರ್ಬೋದಾ? ಚಪ್ಪಲಿ ಹಾಕೊಂಡು ಹೋಗ್ಬೇಕಾ, ಚಪ್ಪಲಿ ಬಿಡ್ಬೇಕಾ? ಚಪ್ಪಲಿ ಹಾಕ್ಬೋದು, ಅವ್ರು ಹಾಕಿದಾರಲ್ಲ. ಕೇಳು ಒಂದ್ಸರಿ. ಚಪ್ಪಲಿ ಹಾಕೊಂಡ್ ಬರ್ಬೋದಾ ಚಂದ್ರಣ್ಣ? ಚಂದ್ರಣ್ಣ, ಚಪ್ಪಲಿ ಹಾಕಿ ಬರ್ಬೋದಾ, ಚಪ್ಪಲಿ ಬಿಟ್ಟು ಬರ್ಲಾ? ಹಾಕೊಂಡ್ ಬರ್ಬೋದಾ? ಅದು ನಿಜವಾಗ್ಲೂ ಇಲ್ಲಿ ಏನು ಮನೆಯ? ಇದು ಮನೆನೇ ನಿಮಗೆ. ನಿಮ್ ಮನೆ ನಿಮ್ದೇ. ನಿಮ್ಮ ಮನೆ. ಇಲ್ಲಿ ಒಂದು ಏಡಿ ಸತ್ತಿರ್ಬೇಕು, ಇಲ್ಲಾಂದ್ರೆ ಗಂಗೆ ಸತ್ತಿರ್ಬೇಕು, ಇಲ್ಲಾಂದ್ರೆ ಇಲಿ ಸತ್ತಿರ್ಬೇಕು. ಸ್ಮೆಲ್ಲ? ಹೌದು, ನಮಗೆ ಯಾವ ಸ್ಮೆಲ್ ಬರಲ್ಲ. ನನ್ನ ಮೊನ್ನೆ ಬ್ಲಾಕ್ ಅದಲ್ಲ ಭಯಂಕರ. ನನಗೆ ಇದು ಇಲ್ಲಿ ಹೀಗೆ ಮಾಡೋ ಒಂದು ಇಲ್ಲಿ ಬ್ಲಾಕ್ ಸೈನಸ್ ಇರ್ಬೋದು. ಅದು ಹೌದು, ಆಗ್ಬಾರ್ದಂತಲ್ಲ. 16 ದಿವಸ ಗೊತ್ತೇ ಆಗ್ಲಿಲ್ಲ ನಂಗೆ. ಮತ್ತೊಂದು ದಿವಸ ಅಲ್ಲ, ಆದ್ರೂ ಏನಾಗ್ತಿದೆ, ಹೆಚ್ಚಂದ್ರೆ ಮೂಗ್ ಕಟ್ಟುತ್ತೆ ಅಷ್ಟೇ. ಅಲ್ಲ, ಹಾರ್ಟ್ಗೆ ಪ್ರಾಬ್ಲಮ್ ಬರುತ್ತೆ, ಎಕ್ಸ್ಪೈರ್ಡ್ ಆಗ್ತಾರೆ ಅಂತ ಮನುಷ್ಯರು. ಅದರಲ್ಲಿ 1 2 3 3 ತೂರು ಕಣ್ಣು ಮೂಗು ಇದರ ಮಧ್ಯೆ ಒಂದು ಕನೆಕ್ಟ್ ಸರಿಯಾ, ಬಹಳ ಸೂಕ್ಷ್ಮವಾದ. ಅದು ಬ್ಲಾಕ್ ಆದ್ರೆ ಮನುಷ್ಯ ಎಕ್ಸ್ಪೈರ್ಡ್ ಆಗ್ಬೋದಂತೆ. ಬಹಳ ನಮಗೆ ಹೇಳಲಿಕ್ಕೆ ಏನಿಲ್ಲ, ಬಹಳ ಸೂಕ್ಷ್ಮ. ಒಂದು ಇಷ್ಟು ಚಿಕ್ಕ ಮಚ್ಚೆ ಅಂತ ಒಂದು ತೂತುಗಳೆರಡು ನೋಡಿ. ನೀವು ಎಷ್ಟು ಒಳ್ಳೆ ಮಾಹಿತಿ ಹೇಳ್ತಾ ಇದ್ದೀರಾ. ದಯವಿಟ್ಟು ಮೈಕ್ ಹಾಕೊಳ್ಳಿ. ನೀವು ಮಾಹಿತಿ ಬೇರೆಯವ್ರಿಗೆ ಗೊತ್ತಾಗ್ಬೇಕಲ್ಲ. ನಾನು ಹಾಗೆ ಇಲ್ಲಿ ಹಾಕಿ ಅಷ್ಟೇ, ಶರ್ಟ್ ಅಲ್ಲಿ. ಇಲ್ಲಿ ಹಾಕ್ತೀನಿ ಚಂದ್ರಣ್ಣ. ಎಂತ ಚಂದ್ರಣ್ಣ, ಯಾಕೆ ಹಿಂಗ್ ಮಾಡ್ತೀರಿ? ಹೆಣ್ಮಕ್ಳು ಹೀಗೆ ಹಿಂಗ್ ಹಿಡ್ಕೊಳ್ಳ, ಕೇಳು ಹೋಗ್ಲಿ. ತಗೋ, ಹಿಂಗೆ ಹಿಡ್ಕೊಂಡು ಕೇಳು. ಬೇಡ, ನೀವೆಲ್ಲ ಅದೊಂದು ಪಬ್ಲಿಕ್ ಮಾಡಬೇಡಿ ಮೇಡಮ್. ಚಂದ್ರಣ್ಣ, ನಿಮಗೆ ವಿಷಯ ಇಲ್ಲ, ನಿಮ್ಮ ಫ್ಯಾನ್ಸ್ ಇದಾರೆ, ಅವ್ರು ನಿಮ್ಮನ್ನ ನೋಡ್ಲಿಕ್ಕೆ ಇಷ್ಟ ಪಡ್ತಾರೆ. ಅದಕ್ಕೆ ನಾವು ತೋರ್ಸೋದು. ನಾವು ಮಾಡೋ ಸಹಾಯ ನೀವೇನು ತಗೊಂಡಿಲ್ಲ. ಅಟ್ಲೀಸ್ಟ್ ನಾವ್ ಇಲ್ಲಿ ಬಂದಾಗ ನಿಮ್ಮನ್ನ ಹಿಂಗ್ ಮಾತಾಡ್ಸ್ಕೊಂಡು ಹೋಗ್ತೀವಿ ಅಷ್ಟೇ. ಆಮೇಲೆ ನಿಮ್ಮನ್ನ ನೋಡಿ ಖುಷಿ ಪಡ್ತಾರೆ. ಇನ್ನೇನ್ ಬೇಕು ನಿಮಗೆ? ಎಂತ ಖುಷಿ ಪಡುದು? ಈ ಅಲ್ಲ, ದೇಹ 65ರಿಂದ 51ಕ್ಕೆ ಬಂದಿದ್ದಾರೆ, ಇನ್ನು ಖುಷಿ ಅಂತ ಖುಷಿ ಏನ್ ಗೊತ್ತಾ? ನಿಮ್ ಮಾತು, ಈಗ ನೀವು ಮಾತು ಹೇಳ್ತಿದ್ರಲ್ಲ, ಇಲ್ಲೇನೋ ಇರುತ್ತೆ ಅಂತ, ಅದ್ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಗೊತ್ತಿಲ್ಲ, ನೀವ್ ಹೇಳಿದಾಗ 4 ಜನ ನೋಡ್ತಾರೆ. ಅಲ್ಲಪ್ಪ, ಹೌದು, ನಿಮಗೆಲ್ಲ ಗೊತ್ತಿರ್ಲೇಬೇಕಲ್ಲ. ನೀವು ಸಿಟಿ ಬೇರೆ, ನಿಮಗೆಲ್ಲ ಗೊತ್ತಿಲ್ಲ. ಸಿಟಿಯಲ್ಲಿ ನಮ್ಗೆ ಡಾಕ್ಟರ್ ಎಲ್ಲ ಹೇಳಲ್ಲ. ಏನೋ ಒಂದು ವಿಷಯ ಗೊತ್ತಾ, ಕುಂದಾಪುರದಲ್ಲಿ ನಾನು ಕೇಳಿದ್ದೆ, ಅದು ಆಕಾಶವಾಣಿಯಲ್ಲಿ ಕೇಳಿದ್ದು. 2 ಹೆಣ್ಮಕ್ಳಿಗೆ ಊಟ ಮಾಡ್ಕೊಂಡಿದ್ರಂತೆ. ಊಟ ಮಾಡ್ಕೊಂಡಿದ್ರು ಟೇಬಲ್ ಮೇಲೆ ಹೀಗೆ ಮಾತಾಡಿಕೊಂಡು ಏನೋ ಜೋಕ್ಸ್ ಮಾಡಿಕೊಂಡು ಸಡನ್ ಸ್ಪಾಟ್ ಅಲ್ಲಿ ಅನ್ನ ನಾಳಕ್ಕೆ ತರಬೇಕು. ಅದು ಗಂಟ್ಲಿಗೆ ಹೋಗಿರುತ್ತೆ. ಸರಿ ಸರಿ, ಒಂದು ಸೆರೆ ಹಿಡಿತು. ಹೌದು, ಇಲ್ಲ ನೀನು ಅದೆಂತ? ಯಾಕೆ ತೆಗ್ದೆ? ಇದು ಮೈಕ್ ಚಂದ್ರಣ್ಣ, ಇದು ಇವಳಿಗಿರುತ್ತೆ. ಹಿಂದೆ ಕಾನ್ವರ್ಸೇಷನ್ ಇರಲಿ, ತೊಂದರೆ ಇಲ್ಲ. ನಿಂದು ಕೇಳಲ್ಲ ಅಂತ. ಪರವಾಗಿಲ್ಲ, ವಾಟ್ ಎವರ್ ಐ ಸ್ಪೀಕ್, ನೀನು ಅದಕ್ಕೆ ಇದು ಮಾಡು ಅಷ್ಟೇ. ಚಂದ್ರಣ್ಣ ಮಾತಾಡೋದು ಮುಖ್ಯ. ಅವರನ್ನ ನೋಡಕ್ ಇಷ್ಟಪಡ್ತಾರೆ. ನಂಗೆ ಇಂಗ್ಲಿಷ್ ಬರಲ್ಲ, ಅವಳಿಂದ ಕಲಿಬೇಕು. ಚಂದ್ರಣ್ಣ, ಲೈಟರ್ ಏನಕ್ಕೆ ಇಟ್ಟಿರೋದು? ಲೈಟರ ಇದು ಇದಕ್ಕೆ ಮತ್ತೆ ಸುಮಾರು ಕೆಲಸ ಉಂಟು, ಇನ್ನು ಸುಮಾರು ಕೆಲಸ ಇನ್ನು ಇದೆ. ಲೈಟರ್ ಅಲ್ಲಿ ಏನ್ ಮಾಡ್ತಾರೆ ಅಂತ? ಬೆಂಕಿ ಹಾಕ್ತಾರೆ ಈಗ. ಹಾ ಬೆಂಕಿ ಕಡ್ಡಿ ತಂದು ಕೊಡ್ಬೋದಿತ್ತಲ್ಲ ನಾವು.
ಅಯ್ಯೋ ಅವ್ರೇನು ಮುಟ್ಟಲ್ಲ ಬಿಡು. ನಾವೇನ್ ಕೊಟ್ರು ಅವ್ರೇನು ಎಲೆ ಅಡಿಕೆ ಬಿಟ್ರೆ ಅವ್ರೇನು ತಗೊಳಲ್ಲ. ಅಲ್ಲೇ ನಿಂತದ್ದು. ಓ ನಿಮಗೆ ಎಲೆ ಅಡಿಕೆ ಬೇಕಿತ್ತಲ್ಲ? ಎಲ್ಲಿ ಉಂಟು? ನಾವು ತಂದಿಲ್ಲಲ್ಲ. ನಿನಗ್ ತಾನೇ ಗೊತ್ತಿರುತ್ತೆ ಏನ್ ತರಬೇಕು ಬೇಡ ಅಂತ. ಇಲ್ಲ ತಂದೆ ನಾನು ಅಲ್ಲಿ ಒಂದು ಸಂಗತಿ, ನಾಳೆ ನಾನು ಪೇಟೆ ಹೋಗ್ಬೇಕು. ಇಲ್ಲ ಇವ್ರು ಲೀಲಕ್ಕನ್ ಮನೆಗೆ ಹೋಗ್ತೀವಲ್ವಾ, ಅಲ್ಲಿಂದ ತಗೊಂಡ್ ಬರೋಣ. ಯಾವ ಈಗ ಹೋಗ್ತೀವಿ ಅವ್ರ ಮನೆಗೆ, ಎಂತೆಲ್ಲ ಹೋಗುದು? ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ಅಲ್ಲಿಂದಾನೆ ಎಲೆ ಅಡಿಕೆ ತಂದ್ರೆ ಅಲ್ಲ ಆಯ್ತು. ಬೇಡ ತರಬೇಡಿ, ಎಂತ ಗೊತ್ತಾ, ಅಲ್ಲಿಗೆ ಹೋಗಿ ಕಾರಲ್ಲಿ ಹೋಗುದೆ. ಕಾರ್ ಇಲ್ಲೇ ಇದೆ, ಹೌದು ಅಲ್ಲಿ ಅದರಲ್ಲೇ ಹೋಗುದು. ಅದ್ರಲ್ಲೇ ಹೋಗೋದು. ಹೋಗಿದ್ದು ಇವತ್ತು ಅಲ್ಲ ಬಂದಿದ್ ಅದ್ರಲ್ಲೇ ತಾನೇ. ಪುನಃ ಅದರಲ್ಲೇ ಹೋಗುದು. ಅಲ್ಲಿ ಯಾಕೆ ನಿಂತ ಅವನು? ಸೈಡ್ ಅಲ್ಲಿ ಅವ್ರ ಕಾರ್ ಬರ್ತಾ ಇತ್ತು. ಹೌದು, ಅವ್ರ ಕಾರ್ ಹೋಗಕ್ಕೆ ಜಾಗ ಬೇಕಿತ್ತು. ನಾವು ಝರಿ ನೀರ್ ಇದೆಯಾ ಅಂತ ನೋಡ್ತಾ ಇದ್ವಿ ಕುಡಿಲಿಕ್ಕೆ. ನೀವೆಲ್ಲಿ ನಿಲ್ಸಿದ್ರಿ ನೀವು? ಇಲ್ಲಿ ಮರದ ಜರಿ ಹತ್ರ ಜರಿ ಬರುತ್ತಲ್ಲ. ಅಲ್ಲಿ ನಿಲ್ಸಿದ್ರ? ಹೌದು. ಒಂಚೂರು ಮೈಕ್ ಹಾಕೊಳ್ಳಿ ಚಂದ್ರಣ್ಣ. ಹಂಗೆ ಬೇಡ ಬೇಡ ಹೆಕ್. ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ ಮೈಕ್ ಅಂದ್ರೆ ಏನಂತ ಗೊತ್ತಾ ಅವರಿಗೆ? ಗೊತ್ತಿಲ್ಲ ಅವರಿಗೆ. ಚಂದ್ರಣ್ಣ ನಾನೇ ಹೇಳ್ತೀನಿ ನೋಡಿ. ಇದಂದ್ರೆ ಇವಾಗ ನಾವೇನ್ ಮಾತಾಡ್ತಿರ್ತೀವಿ, ನೀವು ಅಷ್ಟು ದೂರ ನಿಂತು ಮಾತಾಡಿದ್ರೆ ಕೇಳ್ಸಲ್ಲ. ಇದನ್ನ ಹಾಕೊಂಡ್ರೆ ನಿಮಗೆ ನೀವೇನೇ ಮಾತಾಡಿದ್ರು ಏನ್ ಮಾತಾಡ್ತೀರಾ ಅನ್ನೋದು ಕೇಳ್ಸುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ಹೀಗೆ ಮಾಡಿದ್ರೆ ಕೇಳ್ತಂತೆ. ಹೌದು. ಸಿನಿಮಾದವರ ಇದಕ್ಕೆ ಅಲ್ಲ. ಎಕ್ಸಾಕ್ಟ್ಲಿ ಅದಕ್ಕೆ ಹೇಳಿದ್ ಹಾಕೊಳ್ಳಿ ಅಂತ ಅಷ್ಟೇ. ಇಲ್ಲಿದ್ದೆ ನಾವು ಮೋಸ್ಟ್ಲಿ. ಹಾ ಹೌದು. ನೀವು 3 ಜನ ಮೋಸ್ಟ್ಲಿ ಅಲ್ಲ, ಅವ್ನು ಇಲ್ಲೇ ಇದ್ದಾನೆ. 100% ಇಲ್ಲೇ ಇದ್ದಾನೆ. ಮಲ್ಗದು ಚಂದ್ರಣ್ಣ ಕಾರ್ ಒಳಗ. ಹಾ ಈ ಕಾರ್ ಯಾರು ಕೊಟ್ಟಿದ್ದು ನಿಮ್ಗೆ? ಎಲ್ಲಿಂದ ತಂದಿದ್ದು? ಅಯ್ಯೋ ನೀವ್ ತಗೊಂಡಿರೋದಾ? ನಾನು ಸರ್ಕಾರದಿಂದ ಬಂದದ್ದು ಅಲ್ಲ, ಹಾ ಸಮಾಜದಿಂದ ಬಂದದ್ದು ಅಲ್ಲ, ಹಾ ನಾನೇ ದುಡ್ದು ನಾನೇ ತಗೊಂಡಿರೋದು. ಹಾ ಸ್ವಾಭಿಮಾನ, ಸ್ವಾಭಿಮಾನ. ಸ್ವಾಭಿಮಾನದಿಂದ ತಗೊಂಡಿರೋ ಕಾರು. ತುಷಾರ ಅಂತ ಹಾ ನೋಡಿ ಚಂದ್ರಣ್ಣ. ಬಿಳಿ ಕಾರು. ಹೌದು, ಅಮ್ಮನ ಮಡಿ ಅದೆಲ್ಲ. ಹಾ ಹೌದೇ ಇಲ್ಲಿ ಗೊತ್ತಿರ್ಬೋದಲ್ಲ. ನೋಡಿ ಇವ್ರೇನಾ ಅಂತ. ಹ್ಞೂ ಅವ್ರೆ. ಯಾರಿರ್ಬೋದು? ಹೋಸಲ ಬಂದಿದ್ರಲ್ಲ ಪ್ರಸನ್ನ ಅಂತ ನನ್ನ ಫ್ರೆಂಡ್. ಅದು ಬೈಕಲ್ಲಿ ಬಂದದವರು. ಹಾ ಈಗ ಬೈಕ್ ಅವ್ರ ಮನೇಲಿ ನಿಲ್ಸಿ ಕಾರಲ್ಲಿ ಬಂದ್ವಿ. ಬೈಕಲ್ಲಿ ಉಂಟು ಅವ್ರದ್ದು? ಅವ್ರ ಮನೇಲಿ ಇದೆ, ತುಷಾರ್ ಮನೇಲಿ. ಮತ್ತೆ ಹೆಂಗಳರಿ ದಪ್ಪಗಳು ಮಾರ್ರೆ. ಈಗ ಸ್ವಲ್ಪ ಅಲ್ಲ, ಹೈ ಅಷ್ಟೇ. ಅಂತ ಸಪರ ಇದ್ದೇವೆ. ಹೌದಾ? ಹೆಂಗುಂಟು? ಎಲ್ಲ ಆರಾಮಲ್ಲ? ಪರವಾಗಿಲ್ಲ. ಮಳೆ ಇತ್ತ? ನಿನ್ನೆ ಮಾರ್ರೆ ಆಟೋಮೆಟಿಕ್ ಗೊತ್ತೇ ಇಲ್ಲದೆ ಬಂದ್ಬಿಟ್ಟಲ್ಲ. ಅದೇ ಅದೇ ಹೌದು. ನಾ ಇನ್ನು ಸೇಫ್ ಆಗಿಬಿಟ್ಟು ಒಂದು 7 ಮೂಟೆ ಬಳ್ಳಿ ಕಡ್ದೆ. ಹಾ ನೋಡಿ 4 ಅಲ್ಲಿ 2 ಬಿಟ್ಟು ಕಾಡ್ಲಿ. ನಂಗೆ ಹಿಂಬತ್ತು ಭಯ ಮಾರ್ರೆ ಮಳೆಗೆ. ಅದೇ ಅದೇ ಏನಂದ್ರೆ ಇದು ಕಾಡ್ಲಲ್ಲಿ ಪುಡಿಯಾಗಿತ್ತು ಅಂತದ ಒಂದು ಕಡೆ. ಏನಾಗಿತ್ತು? ಪುಡಿ ಆಗಿತ್ತು. ಹೌದಾ? ಆಚೆನ ಸ್ಮೆಲ್ ಬಂದಿದೆ. ಹುಲಿ ಬೇಟೆ ಆಡಿಯೋದು ಅಂತಾರೆ. ಆಗಿರೋದು ಹೇಳಿ ಕಾಣು. ಅಂದ್ರೆ ಮಂಗ ಸತ್ತಿರೋಕೆ ಏನೋ ಒಂದು ಸಾಯದೆ ಅಷ್ಟು ವಾಸನೆ ಬಾಗಿಲೆ. ಹೌದು. ಕಾಡು ಪುಡಿಯಾದ ಲೆಕ್ಕ ನೋಡ್ಕೊಂಡು ಇದೊಂದು ಬಂದು ಹಿಡಿದು ಬಿಟ್ಟದ ನನಗೆ. ಹಾ ಅದರ ದಾಟಿ ಮತ್ತೆ ನಾನು ಸುಮಾರು ಹೋಗು ಅದೇ ಹೋಗಿದ್ದು ಪಕ್ಕ ಓಡಿದಂತ ಬಂದ ಇಂದು ನಿನ್ನೆ ನಿನ್ನೆ ಒಂದು ಹೋಗಿದ್ರೆ ನನಗೆ ಮೊಬೈಲ್ ಚಾರ್ಜ್ ಇಲ್ಲ. 3-4 ದಿವಸ ನಾನು ಕಾಡಿಗೆ ಹೋಗುದು. ಕಾಡಿಗೆ ಹೋದ್ರೆ ನನಗೆ ಇದಿಲ್ಲ, ಎಂಥದ್ದು ಚಾರ್ಜ್ ಆಗಿಲ್ಲ, ಚೂರು ಸಹ ಇಲ್ಲ. ಅದು ಗೊತ್ತಾಯ್ತಾ ಅಣ್ಣ? ಚಾರ್ಜ್ ಎಲ್ಲ ಎಲ್ಲಿ ಮಾಡೋದು ಚಂದ್ರಣ್ಣ ನೀವು? ಅದು ಪೆನಲ್ಲಿ. ಪೆನಲ್ಲಿ ಸೋಲಾರ್. ಸೋಲಾರ್. ಯಾರ್ದು ಫೋನ್ ಬಂತಲ್ಲ? 2 ಮೊಬೈಲ್ ಇದೆ. ಯಾರು 303? ಹಲೋ ಸರ್, ಯಾರು ಹೇಳಿ? ಯಾರು ಹೇಳಿ? ಎಲ್ಲಿಂದ ಸರ್? ನಿಮ್ಮ ಯಾರು ಬಾಗಲಕೋಟೆ ಅವರು ವೈದ್ಯ ಅಂತ ಹೇಳಿ ಅದನ್ನು ಅದು 720 ನಂಬರ್ ಅದು ಮಿಸ್ ಆಯ್ತದ ನನಗೆ ನಂಬರ್. ಸರಿಯಾ ಸರ? ಡಾಕ್ಟ್ರ್ ನಾನು ಬರ್ತೇನೆ ಅಂತ ಹೇಳಿದ್ರಿ ನೀವು. ನಾನು ಡಾಕ್ಟರ್ ವೈದ್ಯನಾಗಿದ್ದೇನೆ ಅಲ್ಲಿ ಮಂಗಳೂರಲ್ಲಿ ಅಂತ ಹೇಳಿದ್ದು, ಅದೇ ಅಲ್ಲ? ಹಾಗೆ ಮತ್ತೆ ಆರಾಮ ಸರ್? ಊಟ ಎಲ್ಲ ಮಾಡಿದ್ರಾ? ಇಲ್ಲ ಸರ್, ನನಗೆ ಇನ್ನೂ ಬೇಯಿಸಬೇಕು. ನಾನು ಹೊಳೆಗೆ ಹೋಗಿ ನೀರು ತಗೊಂಡು ಸ್ನಾನ ಎಲ್ಲ ಮಾಡಿ ಬಂದೆ. ಮಧ್ಯಾಹ್ನ ಸ್ನಾನ ಆಯಿತು. ಇನ್ನು ಮಧ್ಯಾಹ್ನ ಸ್ನಾನ ಆಗಿ ಅಡುಗೆ ತಯಾರು ಮಾಡಬೇಕು. ಲೇಟ್ ಆಯಿತು. ಹೌದು, ನನಗೆ ಸಾಕಾಗ್ತದೆ. ನಾನು ಸಾಮಾನ್ಯ 9-10 ಗಂಟೆ 11 ಗಂಟೆ ಆಗ್ತದೆ ನಿದ್ರೆಗೆ ಬೀಳುವಾಗ. ಹಾಗೆ ಮತ್ತೆ ಆರಾಮ ಸರ್ ಮಂಗಳೂರು? ಅಲ್ಲ ಏನು ನಿನ್ನೆ ಮಳೆ ಬಂದಿತ್ತು ಸರ್? ನಿನ್ನೆ ಮಳೆ ಬಂದಿತ್ತಾ? ಸುಳ್ಯ ಹೈಯೆಸ್ಟ್ ಮಳೆ ಅಂತೆ. ಇಲ್ಲಿ ಬಂದಿತ್ತು ಒಮ್ಮೆ ಕಾರ್ ಮಾಡೋ ಕವಿದು ಬಂದಿತ್ತು. ಸಣ್ಣ ಮಳೆ, ಸಣ್ಣದು, ಆದರೆ ಕಾರ್ ಮಾಡೋ ಭಯಂಕರವಾಗಿತ್ತು ಇಲ್ಲಿ. ಹಾಗೆ ಸರಿ ಸರ್. ನೆಕ್ಸ್ಟ್ ನೀವು ಬರಲಿಕ್ಕೆ ಸ್ವಲ್ಪ ಬಿಸಿಲು ಕಾಯಿಲಿ. ನೀವು ಗೊತ್ತಿಲ್ಲದೆ ಬರೋವಾಗ ಗೊತ್ತಿಲ್ಲದೆ ಮಳೆ ಬಂದರೆ ಭಾಳ ಕಷ್ಟ. ಇಲ್ಲಿ ಜಿಗಣೆ ಕಾಟ ಶುರು ಆಗ್ತದೆ. ಒಂದೇ ಮಳೆಗೆ ಇವತ್ತು ಏನೋ ಜಿಗಣೆ ಇತ್ತು. ನಿನ್ನೆ ಮೊನ್ನೆ ಸ್ವಲ್ಪ ಕಡಿಮೆ ಆಗಿತ್ತು. ಅಲ್ಲಿ ಬಿಸಿಲಿಗೆ ಸತ್ತು ಹೋಗ್ತದಲ್ಲ ಅದು ಅಲ್ಲಿ. ನಿನ್ನೆ ಸಂಜೆ ಮಳೆ ಬಂತು. ಇದಕ್ಕೆ ಆರಾಮ ಬೇಕಾದಷ್ಟು ಹೇಳಲಿಕ್ಕೆ ಕೂಡ ಫ್ರೀ ಎದ್ದುಕೊಂಡು ಹೊರಚಾಡ್ತಾ ಇದೆ ಅಲ್ಲಿ ರೋಡಲ್ಲಿ. ಹಾಗೆ ನಿಮಗೆಲ್ಲ ಶೂಸಿಗೆಲ್ಲ ಹಾಕಿ ನುಗ್ಗಿ ಕಚ್ಚಿಬಿಟ್ಟರೆ ಗೊತ್ತಾಗ್ಲಿಕ್ಕಿಲ್ಲ. ಮತ್ತೆ ಒಂದೊಂದು ಬೆರಳಷ್ಟು ದಪ್ಪಾಗಿ ರಕ್ತ ಬರಲು ಹಿಡಿರ್ತದೆ ಅದು. ಹಾಗೆ ನೆಕ್ಸ್ಟ್ ವೀಕ್ ಮಾತಾಡಿ ಸರ್ ಒಂದು ದಿವಸ.
ಮಾತಾಡಿ ಮಾತಾಡಿ, ಬಿಸಿಲೆಲ್ಲ ಹೇಗುಂಟು, ವಾತಾವರಣ ಹೇಗುಂಟು? ನಮ್ಮ ಡಿ ಸಿ ಅವ್ರು ಯಾರು ಸರ್ ಈಗ? ನಮ್ಮ ಡಿಪ್ಟಿ ಕಮಿಷನರ್ ಯಾರು? ಅವರು ಧಾರವಾಡದವ್ರಾ? ನೀವು ಧಾರವಾಡದವ್ರು. ನಿಮಗೆ ವೈದ್ಯರಿಗೆಲ್ಲ ಗೊತ್ತಿರಬೇಕಲ್ಲ, ವೈದ್ಯರ ಡೇ, ಡಾಕ್ಟರ್ಸ್ ಡೇ, ಡಿಪ್ಟಿ ಕಮಿಷನರ್ ಯಾರು, ಡಿ ಸಿ ಎಫ್ ಅವರು ಯಾರು, ಮತ್ತು ನಗರ ಆಯುಕ್ತರು ಯಾರು ಮಂಗಳೂರು ಅಲ್ವಾ? ಉತ್ತರ ಉತ್ತರ ಪ್ರತಿನಿಧಿ ಯಾರು, ದಕ್ಷಿಣ ಪ್ರತಿನಿಧಿ ಯಾರು, ನಮ್ಮ ನಾನ್ನಲು ಕುಮಾರ್ ಕಟೇರಿ ಯಾರು, ಅದೆಲ್ಲ ತಿಳ್ಕೊಂಡಿರ್ಬೇಕು. ನಳಿನ್ ಕುಮಾರ್ ಕಟೇರಿ. ಸರಿ ಸರ್, ಬಿಡ್ತಾನೆ. ನೆಕ್ಸ್ಟ್ ನೀವೇ ಮಾತಾಡಿ, ಆಗದ ಪುರುಷೋತ್ತರ ಅಂದ್ರೆ ಇವತ್ತು ರಾತ್ರಿ ಮಾತಾಡಿ ಪುರುಷೋದ್ರೆ. ಸರಿ ಸರ್, ನಮಸ್ತೆ. ಎಷ್ಟು ನಾಲೆಡ್ಜ್ ಇದೆ. ಡಾಕ್ಟರ್ ನಿಮ್ಮನ್ನ ನೋಡಕ್ ಬರೋದು ಅದ್ಯಾರು ಡಾಕ್ಟರ್ ಆಗಿರ್ಬೋದಲ್ಲ ಮೇಡಮ್? ಸುಳ್ಳು ಹೇಳ್ಯಾರ? ಡಾಕ್ಟರ್ ಅಂದ್ರೆ ಡಾಕ್ಟರ್ಸ್ ಗೊತ್ತಿರ್ಬೇಕು ಅವರಿಗೆ ಪರ್ಫೆಕ್ಟ್. ಅಲ್ಲ, ಅವ್ರಿಗೆ ಕಾಲ್ ಮಾಡಿದ್ದು ಡಾಕ್ಟರಾ? ಏನಕ್ಕೆ ಮಾಡಿದ್ರು ನಿಮಗೆ? ಅವರು ಸ್ವಲ್ಪ ಮಾತಾಡ್ತಿರ್ತಾರೆ ಈಗ ಮಾಧ್ಯಮ ನಿಮ್ಮಿಂದಾಗಿ. ನೀವೆಲ್ಲ ಇಲ್ಲ ಇಲ್ಲ, ನಾವು ಮಾಡಿಲ್ಲ. ಇವ್ರ ಫೋನ್ ನಂಬರ್ ಯಾವ್ದೋ ಒಂದು ವಿಡಿಯೋದಲ್ಲಿ ಬಂದಿದೆ, ಅದು ತುಂಬಾ ಈಗ ಪ್ರಸಾರ ಆಗಿದೆ. ಎಲ್ಲರ ಫೋನಿಗೆ ಫೋನ್ ಮಾಡ್ತಾರೆ, ಮತ್ತೆ ಅದಕ್ಕೆ ಅನುಮತಿ ಕೊಟ್ಟಿದ್ದು ಇವ್ರೆ. ಆಯ್ತು, ನಾನು ಕೊಡ್ಲಿಲ್ಲಪ್ಪ. ನಾನು ಹೇಳಿದ್ದು ನೀವು ಅರಣ್ಯದಲ್ಲಿ ಪ್ರಸಾರ ವಿಡಿಯೋದಲ್ಲಿ ನೀವೇ ನೀವು ಹೇಳಿದ್ದೀರಾ. ಗಂಗಾಧರಿಗೆ ಹೇಳಿ ಹೋಗಿ. ನಾನು ಇಲ್ಲ, ನಂಗೆ ಅವರೆಲ್ಲ ಗೊತ್ತಿಲ್ಲ. ನಾ ಹೇಳಿದ್ದು ಆ ವಿಡಿಯೋದಲ್ಲಿ ನನ್ನ ನಂಬರ್ ಹಾಕಿ ಪರವಾಗಿಲ್ಲ ಅಂತ. ನಮಿಗೂ ಹೇಳಿದ್ರು ಹಾಕಕ್ಕೆ, ಬಟ್ ನಾವ್ ಹಾಕಿಲ್ಲ. ನಾವ್ ಏನಕ್ಕೆ ಹಾಕಿಲ್ಲ ಅಂದ್ರೆ ಪಬ್ಲಿಕ್ ಕಾಲ್ ಮಾಡ್ತಾರೆ ಕಣೆ ಎಲ್ಲ, ಸುಮ್ನೆ ಕಾಲ್ ಮಾಡಿ ತಲೆ ತಿನ್ನೋದು ಮಾಡೋದು. ಅದಕ್ಕೆ ನಾವ್ ಹಾಕಿಲ್ಲ. ಬೇರೆ ವಿಡಿಯೋದಲ್ಲಿ ಹಾಕಿದ್ದಾರೆ, ಬೇರೆ ವಿಡಿಯೋದಲ್ಲಿ ಹಾಕಿದ್ದಾರೆ, ಇವರೇ ಹಾಕ್ಸಿದ್ದಾರೆ. ಆಯ್ತಾಯ್ತು ಹಾಕಿ ಅಂತ. ನೀವು ಅದು ಎಂತದಕ್ಕೆ ಹಾಕಿದ್ದು ಗೊತ್ತಾಯ್ತು ನಿಮಗೆ? ನನಗೆ ಈ ಬುಟ್ಟಿ ಬ್ಲಾಕ್ ಆಗಿತ್ತು ಒಮ್ಮೆ. ಹಾ, ಬಟ್ ಬುಟ್ಟಿಗೆ ಹೆಲ್ಪ್ ಆಯ್ತಾ? ಇಲ್ಲ, ನನಗೇನು ಹೆಲ್ಪ್ ಆಗ್ಲಿಲ್ಲ ಅಷ್ಟೇ. ಏನು ಇದು ಮಾಮೂಲಿ ಎಷ್ಟು ಉಂಟು, ಈಗ ಪುನಃ ಬುಟ್ಟಿ ಬ್ಲಾಕ್ ಆಗ್ತಾ ಬಂತ ಹಾಗೆ. ನಿನ್ಗೆ ಹೇಳ್ಕೊಟ್ಟಿದ್ದೀಯ ನೀನು? ಹಾಗೆಲ್ಲ ಕತೆ ನಿಂದಲ್ಲ. ಎಷ್ಟು ಕೀಗಳಿದೆ ಏನ್ ತಿರುದೆಲ್ಲ? ಇದೆಲ್ಲ ಬೇರೆ ಬೇರೆ ನಾನೇ ತಗೊಂತೀನಿ ಬಿಡು. ಅವ್ರು ಹಿಂಗೆ ಇಟ್ಕೊಂಡೆ ನಿನ್ ಕೇಳು. ಇದೆಲ್ಲ ಕೀಗಳು ಒಂದು ಕಾರಿಂದು, ಮಿಕ್ಕಿದ್ದು ಖಜಾನೆದು. ಖಜಾನೆ ಇಲ್ಲ, ಅವರ ಖಜಾನೆ ಬಗ್ಗೆ ನಾವ್ ಹೇಳ್ಬಾರ್ದಂತೆ. ಖಜಾನೆ ಇಲ್ಲ. ನಾನ್ ಹೇಳಿಲ್ವಾ, ನಾನ್ ನೆಕ್ಸ್ಟ್ ಕಾಡಿಗೆ ಬರೋದು. ನಾನ್ ನೆನ್ನೆ ಏನ್ ಹೇಳ್ದೆ ಗೊತ್ತಾ ಚಂದ್ರಣ್ಣ? ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಮಾತ್ರ ಕಾಡಿಗೆ. ಅಲ್ಲಿ ಹುಲಿ ನೋಡಿ ನಾನು ಹೀಗೆ ಹೇಳಿದ್ದೆ ಕತೆ, ಮತ್ತು ನೀವು ಮಾತಾಡ್ತೀರಾ? ಹುಲಿಗೆ ಆಹಾರ ಆದ್ರೆ ಪರವಾಗಿಲ್ಲ ಬಿಡಿ, ಒಂದು ಪ್ರಾಣಿಗೆ ಆಹಾರ ಆದಂಗ ಆಯ್ತು. ಅಲ್ಲ ಮೇಡಮ್, ನೀವು ಸರಿ ತಿಳ್ಕೊಳ್ಳಿ. ಒಂದು ವೇಳೆ ಅಂತ ಪ್ರಸಾರ ಚಟಪಾಟಿ ಆಗ್ತಾ ಇದ್ರೆ ನಾನು ಹೋಗೋಷ್ಟೊತ್ತಿಗೆ ನಾನು ಇವರನ್ನು ಹಿಡ್ಕೊಳ್ಬೇಕಾ, ನಾನು ಮರಕ್ಕೆ ಹತ್ತಬೇಕಾ, ಅಲ್ಲಿಂದ ಕಾಲ್ ಮಾಡಿ ಕರೆಸಬೇಕಾ? ನೀವು ಇವ್ರನ್ನ ಕಾಪಾಡ್ಬೇಕು. ಹೌದು, ನಾನು ಇವರನ್ನ ಕಾಪಾಡಬೇಕು. ನನ್ನನ್ನು ಹುಲಿ ಬಿಡ್ತದೆ ಸಿಕ್ಕಿ ಇವರಿಗೆ ಒಂದು ಎಲ್ಲ ನೀವು ಫ್ರೆಂಡ್ ಆಗಿರ್ತೀರಲ್ಲ. ಇಷ್ಟು ವಯಸ್ಸಾದ್ಮೇಲೆ ನಾನು ಕಾಡಲ್ಲಿ ಜೀವನ ಮಾಡೋದು ಸಾಕಾಗಿದೆ. ನಾಡಲ್ಲಿ ಏನಿದೆ? ನೀವೇನಕ್ಕೆ ಕಾಡಲ್ಲಿ ಇದೀರಾ ಹೇಳಿ? ನಂದು ರಾಧಾ ಅಂತ ಹೇಳಿಲ್ಲ ನಿಮಗೆ ಯಾರು? ಇವರು ಹೇಳಿದ್ದಾರೆ. ನಿಮ್ ಕಡೆಯಿಂದ ಕೇಳಿದ್ರೆ ನಂಗೊಂದು ಖುಷಿ. ಅದೇ ಹೇಳಿ ಆಯ್ತು. ಎಷ್ಟು ಅದನ್ನ ಹೇಳ್ಬಾರ್ದು, ಆಗಾಗ ಹೇಳಿದ್ರೆ ಅದೇ ಒಂದು ಟೆನ್ಷನ್. ಹೋಗ್ಲಿ, ನಿಮ್ ಮದ್ವೆ ಆಗಿದೆಯಲ್ಲ, ಮಕ್ಳ ಜೊತೆ ಹಾಕಿರಲ್ಲ. ಅಲ್ಲ ಯಾರು ಹೇಳಿದಾರೆ ಮದುವೆ ಆಗಿದೆ? ಯಾವ ಹೇಳಿದ್ದಾರೆ? ಕೇಳ್ದೆ ಅವಳಿಗೆ ಮದ್ವೆ ಆಗಿದೆ ಚಂದ್ರಣ್ಣ. ಇದೆ ಆಗಿದೆ ಅಂದ್ರೆ ನಾನು ಕೇಳ್ತೀನಿ ಹಿಂದೆ. ಅನ್ಮ್ಯಾರಿಡಾ? ಸುಮ್ನೆ ಹೇಳಿದ್ದು. ಕೇಳ್ದೆ ಚಂದ್ರಣ್ಣಂಗ್ ಮದ್ವೆ ಆಗಿದ್ಯಾ, ಮಕ್ಳಿದಾರ? ಹ್ಞೂ ಅಂದೆ ನಾನು. ಇಲ್ಲ ಹೇಳ್ಕೊಳ್ಲಿಕ್ ನಾಚಿಕೆನ? ಇಲ್ವೇ, ಪಾಪ ಆಗಿಲ್ಲ. ಈಸ್ ಅನ್ಮ್ಯಾರಿಡ್, ಬ್ರಹ್ಮಚಾರಿ. ಬ್ರಹ್ಮಚಾರಿ ಮಾಡಿದ್ರೆ ಹೆಂಡತಿಯನ್ನು ಸಾಕ್ಬೇಕಲ್ಲ, ಇಲ್ಲಿ ಯಾವ್ದನ್ನ ನೋಡ್ಕೊಳ್ಬೇಕಲ್ಲ ನಾನು. ಏನ್ ಚಂದ್ರಣ್ಣ? ತುಷಾರ್ ಹೊರಗಡೆ ನಿಂತದ್ದೇನೆ. ತುಷಾರ್ ಆಲೆ ನಿಮ್ಮನ್ನ ನೋಡಿದಾರೆ, ನಾನು ನೋಡಿಲ್ಲ. ನಾನ್ ಮಾತಾಡ್ಸ್ಬೇಕು, ಅದಕ್ಕೆ ನನ್ಗೋಸ್ಕರ ಬಂದಿದ್ದು ಇವತ್ತು ಅಷ್ಟೇ. ಅವ್ರು ಯಾರು ಬರ್ಬೇಕಂತ, ನೀ ಬರ್ಬೇಡ ಅಂತ ಹೇಳಿದ್ರಂತಲ್ಲ. ಹೇಳಿದ್ಲ ಅವಳು ನಂಗೆ, ಬೇಡ ಕಣೆ ಚಂದ್ರಣ್ಣ ಬೈತಾರೆ. ನಾನು ಹೇಳ್ದೆ, ಇಲ್ಲ ಕಣೆ, ನಾನು ನೋಡ್ಬೇಕು, ನಾನು ವಯಸ್ಸಾದ್ಮೇಲೆ ಕಾಡಲ್ಲೇ ಹೋಗಿರ್ಬೇಕು ಅನ್ಕೊಂಡಿದೀನಿ, ಹೆಂಗಿರುತ್ತೆ ಅಲ್ಲಿದು ಲೈಫ್ ಅಂತ ಹೇಳಿ ನಾನು ಕರ್ಕೊಂಬಂದಿದ್ದು. ಅರ್ಥ ಆಯ್ತಾ ಚಂದ್ರಣ್ಣ? ಸಾಕಾಗಿದೆ ಚಂದ್ರಣ್ಣ ಅಲ್ಲಿ ಜೀವನ, ಅಲ್ಲೇ ಬೆಂಗಳೂರಲ್ಲಿ. ಅದೇ ಸಾಕಾಗಿದೆ, ಪೇಮೆಂಟ್ ಸಾಲಲ್ಲ, ಅದಕ್ಕೆ ಜೀವನ ಸಾಕಾಗಿದೆ. ಏನ್ ಗೊತ್ತಾ, ಬೆಂಗಳೂರು ಆಸೆ ಜಾಸ್ತಿ ಅಣ್ಣ, ಎಷ್ಟು ಬಂದ್ರು ಸಾಲಲ್ಲ. ಇವಾಗ ನಿಮ್ಗೆ ನೋಡಿ ಎಂತ ಆಸೆ ಇದೆ, ನಿಮ್ಗೇನಿಲ್ಲ ನೋಡು. ಸ್ನಾನ ಮಾಡ್ಕೊಂಬರೋದು, ಒಳ್ಳೆಯಲ್ಲಿ ಅಡಿಗೆ ಮಾಡೋದು, ತಿನ್ನೋದು, ಬುಟ್ಟಿ ಎಣಿಯೋದು, ಮಾರೋದು ಅಷ್ಟೇ. ಇದು ಅವರ ಮನೆ. ಬಾಡಿಗೆ ಕೊಡಕ್ಕಾದ್ರೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಕೆಲ್ಸಕ್ಕೆ ಹೋಗ್ಲೇಬೇಕು ಬಾಡಿಗೆ ಕೊಡಕ್ಕೆ. ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂದ್ರೂ ಹೋಗ್ಬೇಕು, ದುಡ್ಡು ಬೇಕು. ಅಕ್ಕಿ ತಗೋಬೇಕು, ಅಕ್ಕಿ ತಗೊಳಕ್ 70 ರೂಪಾಯಿ ಕೆಜಿ. ಅಲ್ಲಿ ಬೆಂಗಳೂರ 60-70 ರೂಪಾಯಿ ಕೆಜಿ. 60 ರೂಪಾಯಿ ಎಲ್ಲಿಂದ ಬರುತ್ತೆ? ಮನೇಲಿ ಕೂತ್ರೆ ಬರಲ್ಲ ದುಡ್ಡು. ತರಕಾರಿ
ತರಕಾರಿ ಹೌದು ನೀವು ಇದು ಎಷ್ಟು ಮಕ್ಕಳು? ಇದು ಮೈಕ್ ಇದೆ ಅಲ್ಲ, ನಂಗ ಮಕ್ಳ ನಿಮಗೆಲ್ಲ ನಿಮ್ಮ ಅವ್ರಿಗೆ ಮಗು ಇದು ಸಿಲ್ವರ್ ಇವರೇ 18 ವರ್ಷ ಮತ್ತೆ ಇವರಿಗೆ ಮದುವೆ ಆಗಿದೆ ಅಲ್ಲ ಎಂತ ಗೊತ್ತುಂಟಾ ನಿಮಗೆ 18 ವರ್ಷ ಮತ್ತೆ ನೀವು ಮದುವೆ ಆಗಿದೆ ಎಂತ ಗೊತ್ತುಂಟಾ ಎಷ್ಟು ಜನ ಮಕ್ಕಳು ನೀವು ನಾನಾ ಅಣ್ಣ ತಮ್ಮ ನನಗೆ ಮದ್ವೆ ಇಲ್ಲ, ನಾನಿನ್ನು ಮದ್ವೆ ಇಲ್ಲ. ಅದೇ ಹೇಳಿದ್ದು ಇದು 3 ಮಕ್ಕಳು ಯಾರಿಗೆ? ನಿಮಗೆ ಅಲ್ಲ ನಿಮಗೆ ಅಮ್ಮಂಗೆ. ಅಮ್ಮಂಗೆ ಅದೇ ನಿಮ್ಮ ಸರದಿ 3 ಸಂತತಿ. ಅಪ್ಪ ಎಂತ ಮಾಡ್ತಾರೆ? ಅಪ್ಪ ಇಲ್ಲ, ತಿರುಗಿ ಹೋಗಿದ್ದಾರೆ. ಅಮ್ಮ ಇದ್ದಾರೆ? ಅಮ್ಮನೂ ಇಲ್ಲ. ಮತ್ತೆ ಅಣ್ಣ ತಮ್ಮ, ನಾನು ದುಡಿತೀನಿ, ಅಣ್ಣ ದುಡಿತಾನೆ, ತಮ್ಮ ದುಡಿತಾನೆ. ಅಣ್ಣ ಮದುವೆ ಆಗಿದ್ದಾರೆ, ನೆಕ್ಸ್ಟ್ ನಂದು, ಆಮೇಲೆ ನನ್ನ ತಮ್ಮ. ನನ್ನ ತಮ್ಮಂದಾದ್ರೂ ಆಗ್ಬೋದು, ನಂದಾದ್ರೂ ಆಗ್ಬೋದು. ನಮ್ಮ ಮನೆಯಲ್ಲಿ ನೀನೇ ಆಗ್ಬೇಕಂತ ಇಲ್ಲ. ಇಷ್ಟ ಇದ್ರೆ ಆಗ್ಬೋದು, ಇಷ್ಟ ಇಲ್ಲದೆ ಇದ್ರೆ ಆಗ್ದೇನೂ ಇರ್ಬೋದು. ನಮ್ಮ ಮನೆಯಲ್ಲಿ ನಾ ಆಗ್ಲೇಬೇಕಂತ ಏನಿಲ್ಲ. ನೀವು ಎಷ್ಟು ಮಕ್ಕಳು? ನಾವು 8 ಜನ. ನೀವೆಷ್ಟನೇವರು? ನಾನು ಕೊನೆಯವರು. 7 ಜನ ಎಲ್ಲಿದ್ದಾರೆ? ಒಂದು ಇಲ್ಲಿ ಅಕ್ಕ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ನಿಮ್ಮ ದೊಡ್ಡ ಮಗಳಿದ್ದಾಳೆ, ಮತ್ತೆ ಒಬ್ಳು ಕಲ್ಮಕರ ಮತ್ತೊಂದು ಸಂಪಾಜೆ, ಅದರಲ್ಲಿ ಮಕ್ಕಳಿದ್ದಾರೆ, ಗಂಡು ಮಕ್ಕಳು ಒಬ್ಬಳು ಹೀಗಿದ್ದಾರೆ ಇಷ್ಟದಪ್ಪ. ಮತ್ತೆ ನಾನು ಹೀಗೆ ಇಲಿಯಾಗಿ ಆಗಿದ್ದೇನೆ. ನೀವು ಹಾಗೆ ನನ್ನ ಕತೆ ಸಾಲ್ದಾ? ಇವಾಗ ಸ್ನಾನ ಬಂದು ದಿನ ಮಾಡೋದ ನೀವು ಹೋಗಿ? ಪ್ಯಾಂಟ್ ಬಗ್ಗೆ ಹೇಳೋದು ನೋಡಿ. ಇವಾಗ 40 ಇಂಚ್ ಬೆಲ್ ಬರುವಂತ ರಾಜಕುಮಾರ್ ಹಳೆ ಕಾಲದ್ದು ಪ್ಯಾಂಟ್ ಬಗ್ಗೆ ಕಾಮೆಂಟ್. ಇಲ್ಲಿ ನಿಮ್ಗೆ ಟಿವಿ ಇಲ್ಲ, ನಂಗೆ ಏನಿಲ್ಲ. ಈ ಪ್ಯಾಂಟ್ ಬಗ್ಗೆ ಏನೋ ಗೂಗಲ್ ಮ್ಯಾಪ್ ಏನೋ ಹೇಳಿದ್ಲಪ್ಪ ಇವಳು. ನಿಮ್ಗೆ ಇಲ್ಲಿ ಗೂಗಲ್ ಮ್ಯಾಪ್ ಸಿಗುತ್ತೆ ಏನು? ಇವ್ರದ್ದು ಜಾಗ, ಇವ್ರು ಇಲ್ಲಿ ಇರ್ತಾರೆ ಅಂತ ಗೂಗಲ್ ಮ್ಯಾಪ್ ಹಾಕಿ ನಂಬರ್ ಹಾಕಿದ್ದಾರೆ ಒಂದು ವಿಡಿಯೋದಲ್ಲಿ. ಇವ್ರ ಬುಟ್ಟಿಗಳು ಸೇಲ್ ಆಗ್ಲಿ ಅಂತ ಏನೋ. ಎಷ್ಟು ಬುಟ್ಟಿ ಸೇಲ್ ಆಯ್ತು ಚಂದ್ರಣ್ಣ? ಇಲ್ಲ, ಭಯಂಕರ ಲಾಸ್ ಮೇಡಮ್. ನಾನು ಏನಾದ್ರೂ ಲಾಭ ಆಗ್ಬೇಕಿತ್ತಲ್ಲ. ಇಲ್ಲ ಲಾಸ್ ನಾನು. ಅಲ್ಲ, ನಿಮ್ ನಂಬರ್ ಕೊಟ್ಟು ಯಾರೋ ಒಬ್ರು ಹಾಕಿದಾರಲ್ಲ, ಇಲ್ಲಿಗೆ ಲೊಕೇಶನ್ ಹಾಕಿ ನಿಮ್ದು ನಂಬರ್ ಕೊಟ್ಟಿದ್ದಾರೆ ಬುಟ್ಟಿ ಸೇಲ್ ಆಗೋದಕ್ಕೆ. ಅದರಿಂದ ಆಯ್ತಾ ಯಾವ್ದಾದ್ರು? ಅದರಿಂದ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಎಂತ ಗೊತ್ತಾ? ಹೋಗುದಿಲ್ಲ ಬುಟ್ಟಿ ಸೇಲ್ ಆಗ್ಬೇಕಿತ್ತಲ್ಲ ಅಟ್ಲೀಸ್ಟ್. ಬುಟ್ಟಿ ಸೇಲ್ ಆಗ್ಬೇಕಿತ್ತೆ ಅಂತ ಗೊತ್ತಾ? ನಾನು ಆಟೋಮೆಟಿಕ್ ಆಗಿ ಒಂದು 5-6 ಸಾವಿರ ರೂಪಾಯಿ 2-3 ತಿಂಗಳು ಲಾಸ್ ಆದೆ ತುಂಬಾ. ಎಂತ ಗೊತ್ತಿಲ್ಲ, ಒಟ್ಟು ಸೋಲು. ಓಕೆ, ಸೋಲಾದ ಕಾರಣ ನಾನೀಗ ಇವತ್ತು ಬಂದು ಕೇಳಿದೆ. ಅದೆಂತ ಸೀಮೆಣ್ಣೆನಾ? ಡೀಸೆಲ್. ಸೀಮೆಣ್ಣೆ ಸಿಗಲ್ಲ, ಸಿಮೆಂಟ್ ಇಲ್ಲಲ್ಲ, ಸಿಗಲ್ಲ ಡೀಸೆಲ್. ಈಗ ಮತ್ತೆ ಕೈ ತೊಳಿಲಿಕ್ಕೆ ನೀರು ಬೇಕಲ್ಲ. ದೂರ ಹೋಗೋದು ನೀವು? ನಾವು ಬರ್ತೀವಿ. ನೀವೆಲ್ಲ ಹೋಗ್ತೀರಾ? ಅಲ್ಲಿ ಬರ್ತೀವಿ.